ಎಷ್ಟಾಗೈತಪ್ಪ ಅಂತ ಕೇಳಿದ್ರೆ 7,796 ರೂಪಾಯಿ. 4 ಟೈರ್ ಬ್ಯಾಲೆನ್ಸಿಂಗ್ ಮಾಡಿಸಿ ಮತ್ತು ಅಲೈನ್ಮೆಂಟ್ ಮಾಡಿಸ್ಬೇಕು. 3,000 ಕಿಲೋಮೀಟರ್ ಜಾಸ್ತಿ ಓಡಿಸ್ಬಿಟ್ಟಿದ್ದೀನಿ. ಈ ಗಾಡಿ ಇಂಟೀರಿಯರ್ ಕ್ಲೀನಿಂಗ್ಗೆ ಇದನ್ನೇ ಯೂಸ್ ಮಾಡ್ತಾ ಇರೋದು. ಆದರೆ ನಮ್ಮ ಬಲರಾಮನ್ಗೆ ಸರ್ವಿಸ್ಗೆ ತೊಗೊಂಡೋಗ್ತಾ ಇದ್ದೀನಿ. ಗಾಡಿ ಡೋರ್ ನಡೀತೈತೆ, ಒಂದು ಕಡೆ ರೂಫಿಂಗ್ ನಡೀತೈತೆ. ನೋಡೋಣ ಯಾವ ಶೋರೂಮಲ್ಲಿ ಎಷ್ಟು ಕಮ್ಮಿ ಆಗಿತ್ತು ಅಂತ. ಫುಲ್ ಚೈನಿಂಗ್ ಹೊಡಿತಾವೆ ಅಂದ್ಕೊಳ್ರಿ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಅಂತಂದರೆ ನಮ್ಮ ಬಲರಾಮನ್ಗೆ ಸರ್ವಿಸ್ಗೆ ತೊಗೊಂಡೋಗ್ತಾ ಇದ್ದೀನಿ. ಗಾಡಿ ಆನ್ ದಿ ವೇ ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ಜಾಸ್ತಿ ಓಡಿಸ್ಬಿಟ್ಟಿದ್ದೀನಿ ಈ ಸರಿನೇ. ಫಸ್ಟ್ ಟೈಮು ಇಷ್ಟೊಂದು ಜಾಸ್ತಿ ಓಡಿಸಿರೋದು ನನಗೆ ಬೇಜಾರಾಗ್ತಾಯಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನನ್ನ ಟೈಮು ಇರಲಿಲ್ಲ. ಆಮೇಲೆ ಹಿಂಗೆ ಸ್ವಲ್ಪ ಫೈನಾನ್ಷಿಯಲ್ ಅಮೌಂಟ್ಗಳು ಇರಲಿಲ್ಲ, ಆ ಕಾರಣದಿಂದ ಮಾಡಿಸಿರಲಿಲ್ಲ. ಇವಾಗ ತೊಗೊಂಡೋಗ್ತಾಯಿದ್ದೀನಿ. ಎಷ್ಟಪ್ಪ ಜಾಸ್ತಿ ಓಡಿಸಿದೆ ಅಂತ ಕೇಳಿದ್ರೆ 3,000 ಕಿಲೋಮೀಟ್ರ್ ಜಾಸ್ತಿ ಓಡಿಸ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಕರೆಕ್ಟಾಗಿ 1,10,000 ಬಿಡ್ಬೇಕು. ಅಂದರೆ 1,10,000 5,000 ಬಿಡಬೇಕಾಗಿತ್ತು. ನಾ ಆಲ್ರೆಡಿ ಜಾಸ್ತಿ ಓಡಿಸ್ಬಿಟ್ಟಿದ್ದೀನಿ. 1,10,000 ಅವ್ರು ಹೇಳಿದ್ದು. ನಾನು ಯಾವಾಗ 1-2 ಸಾವಿರ ಮುಂಚೆನೇ ಬಿಡ್ತಾಯಿದ್ದೆ. ಬಟ್ ಈ ಸರಿ ಇನ್ನೂ ಜಾಸ್ತಿ ಓಡಿಸ್ಬಿಟ್ಟಿದ್ದೀನಿ. ಅವಾಗ ಲಾಸ್ಟ್ ಟೈಮ್ ಮಾಡ್ಸಿದ್ದು ನಾನು 98,000ಕ್ಕೆ. ಈ ಸರಿ ಕರೆಕ್ಟಾಗಿ 1,08,000ಕ್ಕೆ ಬಿಡಬೇಕಾಗಿತ್ತು, ಬಟ್ ಬಿಟ್ಟಿಲ್ಲ. 1,10,670 ಓಡ್ಬಿಟ್ಟೈತೆ. ಅಂದರೆ 3,200 ಓಡ್ಬಿಟ್ಟೈತೆ ಎಕ್ಸ್ಟ್ರಾ. ಅದೇ ಬಂದಿರೋದು ಬೇಜಾರು. ಗಾಡಿನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿಬಿಟ್ಟೈತೆ. ಅಂದರೆ ಪಿಕಪ್ಪಲ್ಲಿ ಕಮ್ಮಿ ಆಗಿಬಿಟ್ಟೈತೆ. ಆಮೇಲೆ AC ಅಂತೂ ಬರ್ತಾನೆ ಇಲ್ಲ. ಎಷ್ಟು 4 ಪಾಯಿಂಟ್ ಇಟ್ರೂ ಕೂಲ್ ಆಗ್ತಾಯಿಲ್ಲ. ಆಲ್ರೆಡಿ 1 ಪಾಯಿಂಟ್ ಇಟ್ಕೊಂಡಿದ್ದೀನಿ ಇಲ್ಲೇ ಇರೋದು ಅಂದ್ಬಿಟ್ಟು. ಅದಕ್ಕೇ ಕೂಲ್ ಆಗ್ತಾಯಿಲ್ಲ. ಎಲ್ಲ A to Z ಪ್ರತಿಯೊಂದು ಚೇಂಜ್ ಮಾಡಿಸ್ಬೇಕು. ಕೂಲೆಂಟಿಂದ ಹಿಡಿದು AC ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಆಮೇಲೆ CNG ಗ್ಯಾಸ್ ಕಿಟ್ಟು, ಅದು ಪ್ರತಿಯೊಂದು ಎಲ್ಲ CNG ಫಿಲ್ಟ್ರು A to Z ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದೇನೆ. ಅಲ್ಲಿ ಬ್ರೇಕ್ ಪ್ಯಾಡು ಅದು ಹೆಂಗೈತೆ ನೋಡಬೇಕು. ಬ್ರೇಕು ಅಷ್ಟೊಂದೇನೋ ಸ್ಟೆಬಿಲಿಟಿ ಹಿಡಿತಾ ಇಲ್ಲ, ಅದು ನೋಡಬೇಕು. ಏನೋ ಚೇಂಜ್ ಏನು ಮಾಡಿಸ್ತಾರೋ ಏನು ಕತೆ ಅಂತ. ಬರೀ ಹೋಗೋಣ. ಅಪಾಯಿಂಟ್ಮೆಂಟ್ ಏನು ತೊಗೊಂಡಿಲ್ಲ, ಡೈರೆಕ್ಟಾಗಿ ಹೋಗ್ತಾಯಿದ್ದೀನಿ ಅಲ್ಲಿಗೆ. ಅವರು ಮನೆಯಿಂದನೇ ಪಿಕಪ್ ಮಾಡ್ಕೊತೀನಿ ಅಂತಂದರು. ನಾವೇ ಏನೋ ಬೇಡ ಸರ್, ನಾನೇ ಬರ್ತೀನಿ ಮ್ಯಾನ್ಯುವಲಾಗಿ, ಅಂದರೆ ನಾನೇ ತೊಗೊಂಬರ್ತೀನಿ ಗಾಡಿ, ಅಲ್ಲಿ ಬಂದು ಮಾಡಿಸ್ಕೊಳೋಣ ಅಂತ ಹೇಳಿದ್ದೀನಿ. ಹೋಗ್ತಾ ಇದ್ದೀನಿ. ನಮ್ಮ ರೆಗ್ಯುಲರ್ ಇನ್ನೊಂದು ಗ್ಯಾರೇಜ್ ಇತ್ತು ಗೊತ್ತಾ ನಂದ್ಗುಡಿದು, ಅದು ನೋಡ್ರಿ ಇವಾಗೆಲ್ಲ ಫುಲ್ ಮುಚ್ಚಾಕ್ಬಿಟ್ಟವ್ರೆ ಅಪ್ಪ. ಅದು ಯಾವುದೋ ಕನ್ಸ್ಟ್ರಕ್ಷನ್ ಆ ಕಾರಣದಿಂದ. ಈ ನಂದಗುಡಿ ಹತ್ರ ನನಗೆ ಇದೊಂದು ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿರೋದು. ಅಂದರೆ ಈ ಹಂಸಗಳು 4 ಕಂಸ ಹಾಕೋರೆ ಈ ಸ್ಟೇಟ್ ಹೈವೇಲಿ. ಅದು ಏನಕ್ಕೆ ಹಾಕೋರೆ ನಂಗಂತೂ ಗೊತ್ತಿಲ್ಲ. ಬರೀ ಹೋಗೋಣ ಫುಲ್ಲು ನಮ್ಮ ಬಲರಾಮನ್ಗೆ A to Z ಕ್ಲೀನಾಗಿ ಮಾಡಿಸ್ಬಿಡೋಣ. ಇನ್ನೊಂದು 10,000ವರೆಗೂ ಟೆನ್ಷನ್ ಇರಬಾರ್ದು. ಹಂಗೆ ಅಲೈನ್ಮೆಂಟು ಮಿಸ್ ಆಗಿಬಿಡೈತೆ. ಅಲೈನ್ಮೆಂಟು ಬಿಡಬೇಕು, ವಾಷಿಂಗು, ಆಮೇಲೆ ಇಂಟೀರಿಯರ್ ಕ್ಲೀನಿಂಗ್ ಮೇನ್ ಇವತ್ತು ಹೋಗ್ತಾರೆ ಕಾರಣನೇ ಇಂಟೀರಿಯರ್ ಕ್ಲೀನಿಂಗು ಫುಲ್ ಶೋರೂಮಲ್ಲೇ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ರೇಟ್ ಕೇಳ್ಬಿಟ್ಟು ಯೋಚನೆ ಮಾಡ್ತೀವಿ. ಅಲ್ಲಿ ಮಾಡ್ಸೋದಿಲ್ಲ ಆಚೆ ಕಡೆ ಮಾಡ್ಸೋದ ಅಂತ ಯೋಚನೆ ಮಾಡೋಣ. ಕ್ಲೀನಾಗಿ ಆಲ್ರೆಡಿ ನಮ್ಮ ಬಲರಾಮನ್ ಹಾಕೊಂಡು ಡಾಕಲ್ಲಿ ಕ್ಲೀನಾಗೆಲ್ಲ ರೆಡಿ ಮಾಡ್ಕೊತವ್ರೆ. ಈ ಸರಿ ಅಷ್ಟೊಂದೇನು ಐಟಮ್ ಏನು ಚೇಂಜ್ ಮಾಡಿಸ್ತಾಯಿಲ್ಲ. ಅಂದರೆ AC ಫಿಲ್ಟ್ರ್ ಒಂದು ಚೇಂಜ್ ಮಾಡಿಸ್ತಾ ಇದ್ದೀನಿ, ಏರ್ ಫಿಲ್ಟ್ರ್ ಹಂಗೆ ಇರುತ್ತೆ, ಆಯಿಲ್ ಫಿಲ್ಟ್ರ್ ಒಂದು ಚೇಂಜ್ ಮಾಡಿಸ್ತಾ ಇದ್ದೀನಿ, ಆಮೇಲೆ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿಸ್ತಾ ಇಲ್ಲ, ಹಂಗೆ ಇರುತ್ತೆ. ಇನ್ನು ಕೂಲೆಂಟು ಡ್ರೈನ್ ಮಾಡಿಸ್ತಾ ಇಲ್ಲ, ಬ್ರೇಕ್ ಆಯಿಲು ಡೌನ್ ಮಾಡಿಸ್ತಾ ಇಲ್ಲ, ಏನೂ ಮಾಡಿಸ್ತಾ ಇಲ್ಲ. ಯಾಕಂದರೆ 1,10,000 ಸರ್ವಿಸ್ ಇದು. ಇನ್ನು 1,20,000ಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಐಟಮು ಚೇಂಜ್ ಮಾಡಬೇಕು. AC ಫಿಲ್ಟ್ರು, ಏರ್ ಫಿಲ್ಟ್ರು, ಕೂಲೆಂಟು, ಬ್ರೇಕ್ ಆಯಿಲು, ಆಮೇಲೆ CNG ಫಿಲ್ಟ್ರು, A to Z ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಆ ಕಾರಣದಿಂದ ಈಗ ಸದ್ಯಕ್ಕೆ ಸರ್ವಿಸ್ ನಡೀತೈತೆ. ಒಂದು ರೇಂಜ್ ಕೊಟೇಶನ್ ಕೊಟ್ಟವ್ರೆ 5,500-6,000 ಏನೋ ಕೊಟ್ಟವ್ರೆ. ಅದ್ರ ಜೊತೆ ಇಂಟೀರಿಯರ್ ಕ್ಲೀನಿಂಗ್ ಮಾಡಿಸ್ಬೇಕು. ಅದು ನನಗೆ ಮೇಯ್ನ್ ಕಾನ್ಸೆಪ್ಟ್ ಇರೋದು. ಇವಾಗ ಇಂಟೀರಿಯರ್ ಕ್ಲೀನಿಂಗ್ ಇವಾಗ ನನಗೆ ಶೋರೂಮಲ್ಲಿ ಪಾಪ ಅವ್ರು ಗೊತ್ತಿರೋದ್ರಿಂದ ಡಿಸ್ಕೌಂಟ್ ಮಾಡಿಕೊಟ್ಟವ್ರೆ 1,800 ರೂಪಾಯಿಗೆ. ಕೇಶವಮೂರ್ತಿ ಅಂದ್ಬಿಟ್ಟು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನನ್ನ ಕಡೆಯಿಂದ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವ್ರು ಇದ್ರೇ ನನಗೆ ಸಿಕ್ಕಾಪಟ್ಟೆ ಡಿಸ್ಕೌಂಟು ಅಲ್ಲೆಲ್ಲ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ, ಟ್ರೀಟ್ ಮಾಡ್ತಾರೆ. ಸ್ವಲ್ಪ ಬೇರೆಯವ್ರು ಇದ್ರೇ ತಲೆನೋವು ನನಗೆ. ಆ ಕಾರಣದಿಂದ ಸ್ಟಾರ್ಟಿಂಗ್ ನಾನು ಇಲ್ಲಿ ಬಂದಾಗ 7,000-7,500 ನನ್ನ ಕೊಟೇಶನು. ಶಾಕ್ ಆಗ್ಬಿಟ್ಟು ನಿಮಿಷ ಬೇಡ ಬಿಡು ಗಾಡಿ ಎತ್ಕೊಂಡು ಹೋಗ್ಬಿಡೋಣ, ಸಿಟಿಯಲ್ಲಿ ಮಾಡಿಸ್ಕೊಳೋಣ ಅಂದ್ಕೊಂಡೆ. ಬಟ್ ಪರವಾಗಿಲ್ಲ, ನಮ್ಮ ಶೋರೂಮ್ ಅವ್ರು ಕ್ಲೀನಾಗಿ ಮಾಡಿಸ್ಕೊಟ್ಟವ್ರೆ ಅವರು ಕೇಶವಮೂರ್ತಿ ಅವ್ರ ಕಡೆಯಿಂದ. ಹಂಗೆ ವಾಟರ್ ವಾಶು ಎಲ್ಲ ಇಲ್ಲೇ ಮಾಡಿಸ್ತಾಯಿದ್ದೀನಿ. ಸರಿ, ನೋಡೋಣ ಎಷ್ಟಾಗ್ಬೋದು ಬಿಲ್ಲು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ನಮ್ಮ ಗಾಡಿಗೆ ಬ್ರೇಕ್ ಆಯಿಲ್ ಟಾಪಪ್ ಮಾಡ್ತಾವ್ರೆ, ನೋಡ್ಬೋದು ನೀವು. ಬ್ರೇಕ್ ಆಯಿಲು ಆಮೇಲೆ ಅದೆಲ್ಲ ಸ್ವಲ್ಪ ಕ್ಲೀನಿಂಗೆಲ್ಲ ಮಾಡಿದ್ರು, ಸ್ಪ್ರೇಗಿ ಎಲ್ಲ ಹೊಡೆದ್ಬಿಟ್ಟು ಕ್ಲೀನಾಗಿ ಮಾಡಿಕೊಡ್ತಾರೆ. ನನಗೆ ಅದೊಂದು ಖುಷಿ ಅಷ್ಟೇ. ಇಲ್ಲಿ ಕ್ಲೀನಾಗಿ ಬಂದರೆ ಎಲ್ಲ ಟಾಪಪ್ ಮಾಡ್ತಾವ್ರೆ. ಇವಾಗ ಕೂಲೆಂಟು ಸ್ವಲ್ಪ ಕಮ್ಮಿ ಆಗಿರ್ತದೆ, ಟಾಪಪ್ ಮಾಡ್ತಾವ್ರೆ. ಎಲ್ಲ ಟಾಪಪ್ ಮಾಡಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಅಂದರೆ ಫುಲ್ ಎಲ್ಲ ಡ್ರೈನ್ ಮಾಡಿಸ್ಬಿಟ್ಟು ಹೊಸ್ದಾಗಿ ಹಾಕಿಸ್ಬೇಕು. ಇವಾಗೆಲ್ಲ ಸುಮ್ಮನೆ ಟಾಪಪ್ ಮಾಡಿಸ್ತಾರೆ ಅಷ್ಟೇ. ನಾನು ಕಮ್ಮಿ ಆಗಿರೋ ಸ್ವಲ್ಪ ಹಾಕಿಸ್ತಾರೋದು ಅಷ್ಟೇ. ನನ್ನ ಗಾಡಿದು ಒಂದು ಸ್ವಲ್ಪ ಬ್ರೇಕ್ ಒಂದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು. ಆ ಕಾರಣದಿಂದ ಬ್ರೇಕೆಲ್ಲ ಚೇಂಜ್ ಮಾಡಿ ಇವಾಗ ಎಲ್ಲ ಟೈರೆಲ್ಲ ಫಿಟ್ ಮಾಡ್ತಾವ್ರೆ. ಟೈರ್ಗೆಲ್ಲ ಫಿಟ್ ಮಾಡ್ತಾವ್ರೆ. ಬ್ರೇಕು ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿತ್ತು. ಅಂದರೆ ಪಂಪ್ ಆಗ್ತಿಲ್ಲ ಅಷ್ಟೊಂದು. ಅದಕ್ಕೇ ಬ್ರೇಕಲ್ಲೆಲ್ಲ ಟಾಪಪ್ ಮಾಡಿಸಿ ಅದನ್ನೆಲ್ಲ ಒಳಗೆಲ್ಲ ಹಾಕಿ ಇವಾಗ ಟೈರೆಲ್ಲ ಫಿಟ್ ಮಾಡ್ತಾವ್ರೆ. ಆಲ್ಮೋಸ್ಟ್ ಅಲ್ಲಿ ಸರ್ವಿಸ್ ಆಗೋಗ್ತಾ ಬರ್ತಾಯಿದೆ. ಮುಗಿಸ್ಕೊಂಡು ಇಂಟೀರಿಯರ್ ಕ್ಲೀನಿಂಗ್ ಮಾಡಿಕೊಂಡು ವಾಷಿಂಗ್ ಮಾಡಿಸ್ಕೊಂಡು, ನಿಮಗೆ ಗೊತ್ತಲ್ಲ ರೆಗ್ಯುಲರಾಗಿ ನಾನು ಅಲೈನ್ಮೆಂಟ್ ಎಲ್ಲಿ ಮಾಡಿಸ್ತೀನಿ ಅಂತ, ಅಲ್ಲಿಗೆ ಹೋಗಿ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಬರೋಣಂತೆ.
ಆದರೆ ಫೈನಲಿ ನಮ್ಮ ಬಲರಾಮಂದು ಸರ್ವಿಸ್ ಎಲ್ಲ ಮುಗೀತು. ವಾಟರ್ ವಾಶ್ಗೆ ಅಂತ ತೊಗೊಂಡೋಗ್ತವ್ರೆ. ಇಲ್ಲೇ ವಾಟರ್ ವಾಶು ಕ್ಲೀನಾಗಿ ವಾಟರ್ ವಾಶ್ ಎಲ್ಲ ಮಾಡಿಸಿ ಇಲ್ಲಿ ಬಂದ್ಬಿಟ್ಟು ವಾಟರ್ ವಾಶು ಜಸ್ಟ್ 400 ರೂಪಾಯಿ ಅಷ್ಟೇ. ಬಟ್ ಅದೇ ನಾವು ಆಚೆ ಕಡೆ ಮಾಡಿಸಿದ್ರೆ 600 ರೂಪಾಯಿ 500 ರೂಪಾಯಿ ತೊಗೊತಾರೆ. ಬಟ್ ಅಂಡರ್ ಚಾರ್ಜ್ ಏನು ಮಾಡಿಸ್ತಾಯಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಏರ್ಪೋರ್ಟಲ್ಲಿ ಮಾಡಿಸಿದ್ದೆ ಅಂಡರ್ ಚಾರ್ಜ್ ಎಲ್ಲ. ಆ ಕಾರಣಕ್ಕೆ ಈ ಸರಿ ಏನು ಅಂಡರ್ ಚಾರ್ಜ್ ಮಾಡಿಸ್ತಾಯಿಲ್ಲ. ಅಂಡರ್ ಚಾರ್ಜ್ ಬಿಟ್ಟು ಫುಲ್ ವಾಟರ್ ವಾಶ್ ಅಂದರೆ ಒಳಗಡೆ ಎಲ್ಲ ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಿ, ಇಂಟೀರಿಯರ್ ಅಂದರೆ ಅದು ರೂಫಿಂಗ್ ಅದಲ್ಲ, ಜಸ್ಟ್ ವ್ಯಾಕ್ಯೂಮ್ ಎಲ್ಲ ಹಾಕಿ ಕ್ಲೀನ್ ಮಾಡೋಕ್ಕೆ ಜಸ್ಟ್ 400 ರೂಪಾಯಿ ತೊಗೊತಾರೆ ಶೋರೂಮಲ್ಲಿ. ಅದಕ್ಕೆ ಆ ಕಾರಣದಿಂದ ಇಲ್ಲೇ ಮಾಡಿಸ್ತಾಯಿದ್ದೀನಿ. ಹಿಂಗಿದ್ರು ಸರ್ವಿಸ್ ಆದಮೇಲೆ ಆಚೆ ಕಡೆ ಮಾಡಿಸ್ತೀನಿ. ಆ ಕಾರಣದಿಂದ ಮಾಡಿಸ್ತಾ ಇಲ್ಲ ಆಚೆ ಕಡೆ. ಈ ಸರಿ ಇಲ್ಲೇ ಮಾಡಿಸೋಣ ಅಂತ ಒಳಗಡೆ ಹಾಕೋರೆ ಕ್ಲೀನಾಗಿ ವಾಟರ್ ವಾಶ್ ಎಲ್ಲ ಆಗಲಿ. ಅದಾದಮೇಲೆ ಇಂಟೀರಿಯರ್ ಕ್ಲೀನಿಗೆಲ್ಲ ಮಾಡಿಸ್ಕೊಳೋಣಂತೆ. ಫುಲ್ ಕಂಪ್ಲೀಟಾಗಿ ಎಲ್ಲ ತೋರಿಸ್ತೀನಿ. ಅಟ್ ಲಾಸ್ಟ್ ಫೈನಲ್ಲು ಬಿಲ್ಲಿಂಗ್ ತೋರಿಸ್ತೀನಿ ಎಷ್ಟು ಆಗ್ಬೋದಪ್ಪ ಅಂತ ನಮ್ಮ ಗಾಡಿಗೆ. ಬಟ್ ಮೊನ್ನೆಲ್ಲ ವಾಷಿಂಗ್ ಮಾಡಿಸಿದ್ದೆ. ಬಟ್ ಆದ್ರೂ ಈ ಕಾರಣದಿಂದ ಈ ನಮ್ಮ ಬೆಂಗಳೂರು ಧೂಳು ಆಮೇಲೆ ಇದು ಏನು ಮಾಡೋಕ್ಕಾಗಲ್ಲ. ಮೇಯ್ನ್ ಇಲ್ಲಪ್ಪ ಅಂತಂದರೆ ಈ ಎಣ್ಣೂರು ಆಮೇಲೆ ಈ ವರ್ತೂರು ಇಲ್ಲಂತೂ ಸಿಕ್ಕಾಪಟ್ಟೆ ಗಲೀಜಾಗುತ್ತೆ ಗಾಡಿಗಳು. ಇವಾಗ ಒಂದು ರೇಂಜಿಗೆ ಐತೆ. ಕ್ಲೀನ್ ಮಾಡಿಸ್ಕೊಳೋಣ. ವಾಟರ್ ವಾಶ್ ಎಲ್ಲ ಮಾಡಿಸ್ಕೊಂಡು ಫಸ್ಟು ಇಂಟೀರಿಯರ್ ಕ್ಲೀನ್ ಮಾಡಬೇಕು. ನಂಗೆ ಇನ್ನೊಂದು ಸ್ಯಾಟಿಸ್ಫೈ ಆಗುತ್ತೋ ಇಲ್ಲ ಅಂತ ಅದೊಂದು ಭಯ ಬಂದ್ಬಿಟ್ಟಿದೆ ಇಂಟೀರಿಯರ್ ಕ್ಲೀನಿಂಗು. ಯಾಕಂದರೆ ಚೆನ್ನಾಗಿ ಮಾಡ್ತಾರೋ ಮಾಡಲ್ಲ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡಿಸ್ತಾರೋದು. ನೋಡೋಣ ಏನಾಗುತ್ತೆ ಕತೆ ಅಂತ. ಮಾಡಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ ಪ್ರೋಸೆಸ್ ಹೆಂಗೆ ಮಾಡ್ತಾರೆ ಅಂತ. ನಮ್ಮ ಬಲರಾಮ ಅಂದರೆ ನಮ್ಮ ಗಾಡಿ ವಾಷಿಂಗ್ ಎಲ್ಲ ಮುಗೀತು. ವಾಷಿಂಗ್ ಎಲ್ಲ ಆಗಿ ಇವಾಗ ಒಳಗಡೆ ಇಂಟೀರಿಯರ್ ಕ್ಲೀನಿಂಗೆ ಬಿಟ್ಟಿದ್ದೀನಿ. ಎಲ್ಲ ಏರ್ ಹೊಡ್ಕೊತವ್ರೆ. ಏರ್ ಹೊಡ್ಕೊಂಡಿದ್ದಾದಮೇಲೆ ಕ್ಲೀನಾಗಿ ಫುಲ್ ಫೋಮ್ ಗೀನೆಲ್ಲ ಹಾಕಿ ಫುಲ್ ಕ್ಲೀನಾಗಿ ಮಾಡ್ಕೊಳೋದು. ಬಟ್ ಹೆಂಗೆ ಬರುತ್ತೆ ಅಂತ ಒಂದು ಟೆನ್ಷನ್ ಆಗ್ತೈತೆ. ನೋಡಬೇಕು ಕ್ಲೀನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಯಾಕಂದರೆ 2 ವರ್ಷಕ್ಕೆ ಒಂದು ಸರಿ ಮಾಡಿಸ್ಲೇಬೇಕು. ಯಾಕಂದರೆ ಗಲೀಜ್ ಆಗಿ ಆಗಿಬಿಡುತ್ತೆ ಗಾಡಿ. ವೈಟ್ ಗಾಡಿ ಬೇರೆ. ಒಳಗಡೆ ಅಂತೂ ನಂದು ಸೀಟ್ ಟೀಮು ಆಮೇಲೆ ಕ್ರೀಮ್ ಕಲರ್ ಬೇರೆ ಐತೆ ಸೀಟು. ಅವರು ಬ್ಲ್ಯಾಕು ಮೆರೂನ್ ಹಾಕಿರ್ತಾರಲ್ಲ ಅವ್ರಿಗೇನು ಅಷ್ಟೊಂದು ಗಲೀಜಾದ ಕಾಣಿಸಲ್ಲ. ಆಮೇಲೆ ಡೋರ್ ಪ್ಯಾಡ್ಗಳೆಲ್ಲ ನಂದು ಕ್ರೀಮ್ ಕಲರೆಲ್ಲ ಇರೋದು. ಅದಕ್ಕೆ ಬೇಗ ಗಲೀಜಾಗಿಬಿಡುತ್ತೆ. ಆ ಕಾರಣಕ್ಕೆ ಇಂಟೀರಿಯರ್ ಕ್ಲೀನಿಂಗ್ ಮಾಡಿಸ್ತಾ ಇರೋದು. ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟು ಅಂತ ವೆಯ್ಟ್ ಮಾಡೋಣ ಬನ್ನಿ. ಈ ಗಾಡಿ ಇಂಟೀರಿಯರ್ ಕ್ಲೀನಿಂಗ್ಗೆ ಇದನ್ನೇ ಯೂಸ್ ಮಾಡ್ತಾ ಇರೋದು. ಮಾರುತಿ ಸುಜುಕಿ ಅವ್ರದ್ದು ಓನ್ ಬ್ರ್ಯಾಂಡ್ ಇದು ಎಸ್-ಆರ್ ಅಂತ. ಎಷ್ಟು ಬಿಲ್ ಬಂದ್ಬಿಟ್ಟು 615 ರೂಪಾಯಿ ಆಗಿರೋದು. ಟೋಟಲಾಗಿ 580 ಗ್ರಾಮ್ ಐತೆ. ನೋಡ್ಬೇಕು ಇದು ಒಂದೇ ಸಾಕಾಗುತ್ತಾ ಇಲ್ಲಾಂದರೆ ಇನ್ನೊಂದು ಯೂಸ್ ಮಾಡ್ತಾರಾ ನೋಡಬೇಕು. ಯಾಕಂದರೆ 7 ಸೀಟ್ರಲ್ಲ ಆ ಕಾರಣದಿಂದ ಇದೊಂದೇ ಆಗುತ್ತಾ ಇಲ್ಲ ಗೊತ್ತಿಲ್ಲ. ನೋಡಬೇಕು. ಶೋರೂಮ್ ಅವರು ಟೀಗೆ ಕೊಟ್ಟವ್ರೆ. ಟೀಗೆ ಕುಡ್ಕೊಂಡು ಈ ಕಡೆ ಒಂದು ಕಡೆ ಡೋರ್ ನಡೀತೈತೆ, ಒಂದು ಕಡೆ ರೂಫಿಂಗ್ ನಡೀತೈತೆ. 2 ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾರೆ ಇಬ್ಬರು. ಒಟ್ಟಾಗಿ ಬೇಗ ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಟೀ ಮಾತ್ರ ಸಕ್ಕತ್ತಾಗೈತೆ. ನಮ್ಮ ಅಚ್ಕಾಸ್ ಬಿಮಲ್ ಅವ್ರು ಕೊಟ್ಟಿರೋದು. ಕುಡಿದ್ಬಿಟ್ಟು ಎಂಜಾಯ್ ಮಾಡೋಣ. ಬಟ್ ಮಧ್ಯಾಹ್ನ ಬೇರೆ ಊಟ ಬೇರೆ ಮಾಡಿಲ್ಲ. ಅದೊಂದು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಇಲ್ಲೇ ಇದ್ನಲ್ಲ ಗಾಡಿ ಹತ್ರನೇ, ಅದಕ್ಕೆ ಊಟ ಮಾಡೋಕ್ಕಾಗಲಿಲ್ಲ. ಆ ಕಾರಣದಿಂದ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಇದೆಲ್ಲ ಕೆಲಸ ನಡೆದ್ಬಿಟ್ಟು ಸೀದಾ ಹೋಗಿ ಊಟ ಮಾಡ್ಕೊಂಡು ಇವತ್ತೇನು ಡ್ಯೂಟಿಗೆ ಹೋಗೋ ಡೌಟೇ. ಇಲ್ಲೇ ಸಾಯಂಕಾಲ 5 ಗಂಟೆ ಆಗ್ಬಿಡಂಗೈತೆ. ಮುಗಿಸ್ಕೊಂಡು ಹೋಗೋಣ. ಸ್ನೇಹಿತರೆ ಜಸ್ಟ್ ಒಂದು ಹಿಂದೆ ಕಡೆ ಮಾತ್ರ ಮಾಡೋರೆ. ಡಿಫ್ರೆನ್ಸ್ ನಿಮಗೆ ಕಾಣಿಸ್ತೈತಲ್ಲ ಗೊತ್ತಿಲ್ಲ ವೀಡಿಯೋಲ್ಲಿ. ಬಟ್ ಸಿಕ್ಕಾಬಿಟ್ಟೆ ಡಿಫ್ರೆನ್ಸ್ ಕಾಣಿಸ್ತೈತೆ. ಇಲ್ಲಿವರೆಗೂ ಮಾತ್ರ ಮಾಡೋ ಅಂದರೆ ಇಲ್ಲಿಂದ ಆಚೆಗೆ ಮಾಡೋರೆ. ಈ ಕಡೆ ಮಾಡಲಿಲ್ಲ. ಇಲ್ಲಿಂದ ನೋಡ್ರಿ ಹೆಂಗೆ ಕಾಣಿಸ್ತೈತೆ, ಇಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತೈತೆ. ಪರ್ಫೆಕ್ಟಾಗಿ ಬಂದೈತೆ. ಸೇಮ್ ಶೋರೂಮ್ ಪೀಸ್ ಯಾವ ಥರ ಐತೆ ಆ ಥರ ಬಂದೈತೆ. ಸಾಗೇಶ್ ಮಾತ್ರ ಬಂದರೆ ಏನು ಟೆನ್ಷನ್ ಇರಲ್ಲ. ನೋಡ್ರಿ ಹಿಂಗಿರೋ ಇದು ರೂಫು ಈಗ ಹಿಂಗೈತೆ. ಗಾಡಿ ಎಲ್ಲ ಹಿಂಗೆ ಆಗ್ಬಿಟ್ರೆ ಕ್ಲೀನಾಗಿ ಪಳ ಅಂತ ಉಳಿತಾರ್ದು ಒಳಗಡೆ ಸಾಕು. ಸ್ನೇಹಿತರೆ ಫೈನಲಿ ನಮ್ಮ ಗಾಡಿ ಎಲ್ಲ ಫುಲ್ ಸರ್ವಿಸ್ ಆಗಿ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬಂದು ನಿಂತೈತೆ. ಗ್ಲಾಸ್ ಒಂದು ಒರೆಸ್ಕೊತವ್ರೆ ಆಚೆ ಕಡೆಯಿಂದ. ನೋಡ್ಬೋದು ಫುಲ್ ಚೇಂಜಿಂಗ್ ಹೊಡಿತಾವೆ ಅಂದ್ಕೊಳ್ರಿ. ಈಗ ಯಾವುದೇ ಥರ ಟೆನ್ಷನ್ ಇಲ್ಲ. ಇಂಟೀರಿಯರ್ದಾಗಲಿ ಬೇರೆ ಕಂಪ್ಲೇಂಟ್ಸು ಕಸ್ಟಮರಿಂದ ಯಾವುದೇ ಥರ ಸ್ಮೆಲ್ಲು ಏನೂ ತಲೆನೋವಿರಲ್ಲ. ಎಲ್ಲ ಕ್ಲೀನಿಂಗ್ ಎಲ್ಲ ಆಗೋಯ್ತು. ಬಿಲ್ಲೆಲ್ಲ ಒಂದಿವೆ ಹೋಗ್ತಾಯಿಲ್ಲ. ಮನೆ ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಮೊಬೈಲ್ ಬೇರೆ ಚಾರ್ಜ್ ಇಲ್ಲ. ಹೋಗೋಣ ಇವಾಗ. ಫುಲ್ ಎಲ್ಲ ಮುಗೀತು. ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ಮನೆ ಕಡೆ ಹೋಗೋಣ. ಅಲ್ಲೋಗ್ಬಿಟ್ಟು ಫುಲ್ ಹೇಳ್ತೀನಿ ಯಾವ ಥರ ಏನೇನು ಆಯಿತು, ಎಷ್ಟೆಷ್ಟು ಬಿಲ್ ಆಗೈತೆ, ಏನೇನು ಎಷ್ಟೆಷ್ಟು, ಆಮೇಲೆ ಇಂಟೀರಿಯರ್ ಕ್ಲೀನಿಂಗ್ ಎಷ್ಟಾಯಿತು ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ. ಮನೆ ಕಡೆ ಹೋಗೋಣ ಇವಾಗ. ಸ್ನೇಹಿತರೆ ಶೋರೂಮಿಂದ ಆಚೆ ಬಂದು ಇವಾಗ ಎಲ್ಲಪ್ಪ ಬಂದಿದ್ದೀರಿ ನೆಕ್ಸ್ಟು ಅಂತಂದರೆ ನಿಮಗೆ ಗೊತ್ತು. ನಮ್ಮ ಎಕೋಮಾ SLV ಟೈರ್ ಹತ್ರ ಬಂದಿದ್ದೀರಿ. ಏನಕ್ಕೆ ಅಂದರೆ ನಮ್ಮ 4 ಟೈರ್ ಬ್ಯಾಲೆನ್ಸಿಂಗ್ ಮಾಡಿಸಿ ಮತ್ತು ಅಲೈನ್ಮೆಂಟ್ ಮಾಡಿಸ್ಬೇಕು. ಯಾಕಂದರೆ 10,000 ಕಿಲೋಮೀಟ್ರ್ ಓಡಾಯ್ತಲ್ಲ ಆ ಕಾರಣದಿಂದ 10,000 ಇನ್ನೂ ಜಾಸ್ತಿನೇ ಓಡೈತೆ. ಆ ಕಾರಣದಿಂದ ಚೇಂಜ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಬಟ್ ಗಾಡಿ ಅಂತೂ ಸಿಕ್ಕಾಪಟ್ಟೆ ಪಳ ಅಂತ ಉಳಿತೈತೆ. ದಯವಿಟ್ಟು ಕಣ್ಣಾಕ್ಬಿಡ್ರಿ. ನಮ್ಮ ಹುಡುಗನೂ ಅವನೇ ಇವತ್ತು. ಅಣ್ಣ ಇಲ್ಲ, ಹುಡುಗ ಅವ್ರ ಮಗನೂ ಅವನೇ. ಆಮೇಲೆ ಅವ್ರ ಮಗ ನೋಡ್ರಿ ಈಗ ಇಲ್ಲವನೇ. ಸ್ಕೂಲಲ್ಲಿ ರಜೆ ಕೊಟ್ಟಿರೋದು ಸಾಕು, ಇವನು ಇಲ್ಲಿ ಬಂದು ತರಲೆ ಕೆಲಸ ಮಾಡೋದು ಸಾಕು. ಇನ್ನೂ ಜಾಗ ಹಾಕಿ ಎತ್ತವನೇ ಅಷ್ಟು ಬೇಗ ಟೈರ್ ಬೀಸ್ತಾವ್ರಿ ಇವನು. ಏನೋ ಮಾತಾಡೋ. ನಮ್ಮ ಗಾಡಿ ಕಾಲಿಬರ್ಗೆ ಪೇಂಟಿಂಗ್ ಮಾಡಿಸಿದಲ್ಲ ಲೈಟಾಗಿ ಕಲರ್ ಶೇಡ್ ಆಗಿಬಿಡೈತೆ. ಮತ್ತೆ ಒಂದೊಂದ್ಸರಿ ಹೊಡಿಬೇಕು ಪೇಂಟು. ಇದರಿಂದ ಕಾಣೋದೇ ಇಲ್ಲ ಇದು. ಅದಕ್ಕೆ ನಾನು ಇನ್ನೊಂದ್ಸರಿ ಪೇಂಟಿಂಗ್ ಯಾವಾಗ ಮಾಡೋದು ಡೀಟೇಲಾಗಿ ಮನೆ ಹತ್ರ ನಾನೇ ಬಿಸಿದಾಗ
ನಾನೇ ಬಿಚ್ಬಿಟ್ಟು ಕ್ಲೀನಾಗಿ ಹೊಡಿತೀನಿ. ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಗೋಯ್ತು. ಬೆಳಗ್ಗೆ ಬಂದು ಮಧ್ಯಾಹ್ನ ಬಂದಿರೋ ಇನ್ನೂ ಇಲ್ಲೇ ಇದ್ದೀನಿ ಸ್ನೇಹಿತರೆ. ಫೈನಲಿ ಮನೆ ಹತ್ರ ರೀಚ್ ಆಗಿದ್ದೀನಿ. ಟೈಮ್ ಒಂದು 7:15 ಆಗಿಬಿಡೈತೆ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಇವತ್ತು. ಫುಲ್ಲು ಟಯರ್ಡು, ರೋಸ್ಟ್ ಅಂದ್ಕೊಳ್ರಿ. ಅಪ್ಪ ಈ ಕಡೆ ಊಟ ಬೇರೆ ಇಲ್ಲ. ಮಧ್ಯಾಹ್ನ ಗ್ಯಾಸ್ಟಿಕ್ಗೆ ಬೆನ್ನು ಸ್ಟಾರ್ಟ್ ಆಗಿಬಿಡೈತೆ. ನಾನು ಬಲರಾಮ್ನಲ್ಲಿ ನಿಲ್ಸಿದ್ದೀನಿ. ಅವ್ರು ನೈಟು ಗ್ಲಾಸ್ ಓಪನ್ ಮಾಡಿ ಬಿಟ್ಟಿದೆ ಅಂತ ಹೇಳೋದು. ಅಂದರೆ ಪೂರ್ತಿ ಗ್ಲಾಸ್ ಅಲ್ಲ, ಒಂದು ಚೂರು ಗ್ಲಾಸ್ ಓಪನ್ ಮಾಡಿ ಬಿಟ್ಟಿದೆ ಅಂತ ಹೇಳೋರು. ಯಾಕಂದರೆ ರೂಫೆಲ್ಲ ಆರಬೇಕಲ್ಲ, ಅದು ರೂಫಿಂಗೆಲ್ಲ ಕ್ಲೀನ್ ಮಾಡಿರೋದಕ್ಕೆ ಆರಬೇಕು. ಅದಕ್ಕೆ ನಾನು ಚೂರು ಗ್ಲಾಸ್ ಎಲ್ಲ ಓಪನ್ ಮಾಡಿದ್ದೀನಿ. ಇಲ್ಲೇ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ. ಬಿಲ್ ಎಷ್ಟಾಯಿತು ಅಂತ ಹೇಳ್ತೀನಿ ಬರ್ರಿ ಇವಾಗ. ಸ್ನೇಹಿತರೆ ಇಲ್ಲೇ ಐತೆ ನೋಡ್ರಿ ನಮ್ಮ ಕರೆಂಟ್ ಬಿಲ್ಲು. ಎಷ್ಟಾಗೈತಪ್ಪ ಅಂತ ಕೇಳಿದ್ರೆ 7,796 ರೂಪಾಯಿ, ಅಂದರೆ 7,800 ರೂಪಾಯಿ ಆಗೈತೆ ಫೈನಲ್ಲು. ಏನೇನು ಹಾಕೋರೆ ಐಟಮ್ಗಳು ಎಲ್ಲ ಇಲ್ಲೇ ಐತೆ ನೋಡ್ರಿ. ಎಕ್ಸ್ಟ್ರಾ ಇದು 1,200 ರೂಪಾಯಿ ಹಾಕೋರಲ್ಲ, ಅದು ಬಂದ್ಬಿಟ್ಟು ನಮ್ಮ ಇಂಟೀರಿಯರ್ ಕ್ಲೀನಿಂಗ್ದು, ಅದ್ರದ್ದು 1,200 ರೂಪಾಯಿ ಹಾಕಿರೋದು. ಇದನ್ನೆಲ್ಲ ಮಿಕ್ಕಿದ್ದು ನೋಡ್ಬೋದು. ಇಷ್ಟು ಐಟಮ್ ಹಾಕ್ಸಿ ಮಾಡಿಸಿರೋದು. ನಾರ್ಮಲ್ ಸರ್ವಿಸ್ ಇದೆ, ಬೇರೆ ಆಯಿಲ್ ಚೇಂಜು ಆಮೇಲೆ AC ಫಿಲ್ಟ್ರ್ ಅಷ್ಟೇ ಚೇಂಜ್ ಮಾಡಿಸಿರೋದು, ಬೇರೆ ಇನ್ನೇನು ಚೇಂಜ್ ಮಾಡಿಸಿಲ್ಲ. ಯಾಕಪ್ಪ ಚೇಂಜ್ ಮಾಡಿಸಿಲ್ಲ ಅಂತ ಕೇಳ್ಬೋದು. ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಎಲ್ಲ ಚೇಂಜ್ ಮಾಡಿಸಿ ಅಂತಂದರೆ ಯಾಕೆ ಚೇಂಜ್ ಮಾಡಿಸಿಲ್ಲ ಅಂತ ನೀವೆಲ್ಲ ಕೇಳ್ಬೋದು. ಶೋರೂಮಲ್ಲಿ ನನಗೆ ಒಂದೇ ಒಂದು ಮಾತು ಹೇಳಿದ್ದು. ಯಾಕಂದರೆ ಅವರು 1,20,000ಕ್ಕೆ ಮತ್ತೆ ಎಲ್ಲ ಚೇಂಜ್ ಮಾಡಬೇಕಂತೆ. ಕೂಲೆಂಟಿಂದ ಪ್ರತಿಯೊಂದು ಎಲ್ಲ ತೆಗಿಬೇಕಂತೆ. ಆ ಕಾರಣದಿಂದ ಮತ್ತೆ ಇವಾಗ ಚೇಂಜ್ ಮಾಡ್ರೆ ಮತ್ತೆ ಅವಾಗ ಚೇಂಜ್ ಮಾಡಲೇಬೇಕು ಸರ್. ಆ ಕಾರಣದಿಂದ ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇವಾಗ ಇರೋದೆಲ್ಲ ಓಡಿಸ್ಕೊಳ್ಳಿ ಅಂತಂದರು. AC ಫಿಲ್ಟ್ರ್ ಮಾತ್ರ ನಾನೇ ಹೇಳಿ ಚೇಂಜ್ ಮಾಡಿಸಿದೆ. ಏನಕ್ಕೆ ಅಂದರೆ ಅದು AC ಕೂಲೇ ಆಗ್ತಾಯಿರಲಿಲ್ಲ ಅವರು, ಹಂಗಾಗ್ಬಿಟ್ಟಿತ್ತು. ಆ ಕಾರಣದಿಂದ ನಾನೇ ಹೇಳ್ಬಿಟ್ಟು ಚೇಂಜ್ ಮಾಡಿಸಿದೆ. ಪರವಾಗಿಲ್ಲ, ಒಂದು ರೇಟ್ ಓಕೆ ರೇಟೇ, ಎಲ್ಲ ನೆಗೋಷಿಯಬಲ್ ಮಾಡಿ ಹಾಕ್ಕೊಟ್ಟವ್ರೆ. ಓಕೆ, ನನಗೇನು ಅಂತ ಬೇಜಾರೇನು ಅನಿಸ್ಲಿಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ರೇಟ್ ಹೇಳಿದಾಗ ನನಗೆ ಯಾಕೋ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಬಟ್ ಫೈನಲ್ ಓಕೆ, ಒಂದು ಒಳ್ಳೆ ಪ್ರೈಸಲ್ಲಿ ಮಾಡಿಕೊಟ್ಟಿದ್ದಾರೆ, ಖುಷಿ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಮ್ಮ ಬಲರಾಮನ್ ಪೂರ್ತಿ ಸರ್ವೀಸು ಕಂಪ್ಲೀಟ್ ಸರ್ವೀಸು. ನಿಮ್ಮ ಗಾಡಿಗಳು 1,10,000ಕ್ಕೆ ಎಷ್ಟೆಷ್ಟು ಬಿಲ್ಲಾಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ನೋಡೋಣ ಯಾವ ಶೋರೂಮಲ್ಲಿ ಎಷ್ಟು ಕಮ್ಮಿ ಆಗಿತ್ತು ಅಂತ. ನೀವೆಲ್ಲ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡು ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.